ದರ್ಶನ್ ಪರ ವಾದಿಸುವುದಕ್ಕೆ ಹಿರಿಯ ವಕೀಲರ ನೇಮಕ ಕೂಡ ಆಗಿದೆ. ಮತ್ತೆ 2 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವಂತಹ ಬೆನ್ನಲ್ಲೇ ದರ್ಶನ್ ಪರ ವಾದಿಸುವುದಕ್ಕೆ ಹಿರಿಯ ವಕೀಲರ ನೇಮಕ ಆಗಿದೆ. ದರ್ಶನ್ ಪರ ವಾದಿಸಲಿದ್ದಾರೆ ಹಿರಿಯ ವಕೀಲ ಸಿವಿ ನಾಗೇಶ್. ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರಂತೆ ವಿಜಯಲಕ್ಷ್ಮಿ. ಇಂದು ದರ್ಶನ್ ಭೇಟಿಯಾಗಿರುವಂತಹ ವಕೀಲ ರಾಘವೇಂದ್ರ. ಸಿವಿ ನಾಗೇಶ್ ಸಹೋದ್ಯೋಗಿಯಾಗಿದ್ದಾರೆ ವಕೀಲರು ರಾಘವೇಂದ್ರ. ಜಾಮೀನು ಅರ್ಜಿ ಸಲ್ಲಿಸುವುದಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭ ಆಗಿದೆ. ದಾಖಲೆ ಸಂಗ್ರಹಿಸಿದ ಬಳಿಕ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ರೀತಿ ತಯಾರಿಗಳಾಗ್ತಾ ಇದೆ. ಇನ್ನು ದರ್ಶನ್ ಪರ ವಾದಿಸುವುದಕ್ಕೆ ಇಲ್ಲಿ ಪತ್ನಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ದರ್ಶನ್ ಪರ ವಾದಿಸಲಿದ್ದಾರೆ ಹಿರಿಯ ವಕೀಲ ಸಿವಿ ನಾಗೇಶ್. ಈಗಾಗಲೇ ಮಾತುಕತೆಯನ್ನ ವಿಜಯಲಕ್ಷ್ಮಿ ನಡೆಸಿದ್ದಾರಂತೆ ಸಿವಿ ನಾಗೇಶ್ ಅವ್ರ ಜೊತೆ. ಇವತ್ತು ದರ್ಶನ್ರನ್ನ ವಕೀಲ ರಾಘವೇಂದ್ರ ಭೇಟಿಯಾಗ್ತಿದ್ದಾರೆ. ಅಂದ್ರೆ ಸಿವಿ ನಾಗೇಶ್ ಅವರ ಸಹೋದ್ಯೋಗಿ ವಕೀಲರಾಗಿದ್ದಾರೆ ಕೆ ರಾಘವೇಂದ್ರ. ಅವರು ದರ್ಶನ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳಿದ್ದಾರೆ. ಇನ್ನು ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಎಲ್ಲ ರೀತಿ ಸಿದ್ಧತೆಗಳು ಕೂಡ ಆರಂಭ ಆಗಿದೆ. ದಾಖಲೆಗಳನ್ನ ಸಂಗ್ರಹಿಸಿದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಕೂಡ ಆಗಿದೆ. ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇರುವಂತಹ ಬೆನ್ನಲ್ಲೇ ದರ್ಶನ್ ಪರ ವಾದಿಸುವುದಕ್ಕೆ ಅಂದ್ರೆ ಅವರನ್ನ ಕಷ್ಟದಿಂದ ಪಾರು ಮಾಡೋದಕ್ಕೆ ಇಲ್ಲಿ ಪತ್ನಿ ಬೆನ್ನೆಲುಬಾಗಿ ನಿಂತುಕೊಳ್ತಾ ಇದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಪರ ವಾದಿಸಲಿದ್ದಾರೆ ಸಿವಿ ನಾಗೇಶ್.